ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ನಮಗೂ ಒಮ್ಮೆ ಆಸೆಗಳು ಹುಟ್ಟುತ್ತವೆ. ಏನಾಗ್ತದಂದರೆ, ಒಂದು ಆಶ್ರಮ ಇತ್ತು. ಒಬ್ಬನಿಗೆ ಲಾಟ್ರಿ ಹತ್ತಿತ್ತು, ಒಂದು 20 ಲಕ್ಷ ರೂಪಾಯಿ. ಲಾಟ್ರಿ ಹತ್ತಿದ ಕೂಡಲೇ ಅವ್ರ ಮನೆಯವ್ರು ಏನು ಮಾಡಿದ್ರು ಅಂದ್ರೆ, ಇದಕ್ಕೆ 20 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ದು ಒಮ್ಮೆ ಹೇಳಿದ್ರೆ ಎಲ್ಲರೇ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಗುರುಗಳ ಹತ್ರ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದ್ರು. ಅದಕ್ಕೆ ಗುರುಗಳೇ, ಇವನಿಗೆ ನಮ್ಮ ಯಜಮಾನಗೆ 20 ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ, ಇದು ಒಮ್ಮೆ ನಾವು ಮನ್ಯಾಗ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತಿ, ಸ್ವಲ್ಪ ನೀವು ಹೇಳ್ರಿ ಅಂತ. ನಾ ಎಲ್ಲ ಚಲೋ ಹೇಳ್ತೀನಿ ಬರ್ರಿ ಅವನಿಗಂತ ಅವನಿಗೆ ಕರೆಸಿದ್ರು ಗುರುಗಳು. ಅವಾಗ ಕರೆಸಿ ಹೇಳಿದ್ರಂತ ಗುರುಗಳು, ಅಲ್ಲಪ್ಪ ನಿನಗೆ ಅಕಸ್ಮಾತ್ ಒಂದು 2 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತಿ ಅಂತ ಸಮಾಧಾನದಿಂದ ಹೇಳಕತ್ರ ಅವ್ರು. ಇಲ್ಲ, 2 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಸಣ್ಣ ಪುಟ್ಟ ಓಸಿ ಆಡಿ ಸಾಲ ಮಾಡ್ಕೊಂಡಿನ್ರಿ, ಇಸ್ಪಟ್ಟಾಡಿ ನಂಬರ್ ಹಚ್ಚಿ ಕೊಟ್ಟು ಮುಗಿಸಿಬಿಡ್ತೀನಿ. ಅಲ್ಲ, ಅಕಸ್ಮಾತ್ 5 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತಿ? 5 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಅವು ಸ್ವಲ್ಪ ಮನಿಗಿನಿ ಬಿದ್ದಾವ ಕಟ್ಟಿಸಿಬಿಡ್ತೀನಿ. 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತಿ? 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಒಂದಿಷ್ಟು ಹೊಲ ತೊಗೊತೀನಿ ರೀ. ಗುರುಗಳು ಅವಾಗ ಸಮಾಧಾನದಿಂದ ಇದಕ್ಕೆ ಏನಾರ ಆದಗಿದೆ ಅಂತಂದರು. ಅಕಸ್ಮಾತ್ 20 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತೇಪ್ಪ ಅಂದ. ಅವಾಗ ಅವ ಶಿಷ್ಯ ಅಂದ, ಗುರುಗಳೇ ನಿಮ್ಗೆ ಅದ್ರಾಗ ಒಂದು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಗುರುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತ. ಅವ ಆರಾಮಿದ್ದು, ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹೀಗಿದ್ರೆ ನಿರಾಭಾರಿ ಅಲ್ಲ. ಬಂದ ಶಿಷ್ಯನನ್ನು ಅಂತಃಕರಣದಿಂದ ಪ್ರೀತಿಸುವವ ನಿಜವಾಗ್ಲೂ ಅವ ಗುರು ಆಗ್ತಾನೆ, ಅವ ನಿರಾಭಾರಿ ಆಗ್ತಾನೆ. ಅಂಥ ಸದ್ಗುರು ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ನಿಜಗುಂಡರು ಪ್ರಾರ್ಥನೆ ಮಾಡ್ತಾರೆ. ಇದು ಗುರುವಿನ ಲಕ್ಷಣ. ಇದು ಸದ್ಗುರು ಅವರು ಮಾಡಿದ ಈ ಶತಮಾನದ 2 ದೊಡ್ಡ ಕೆಲಸಗಳು. ಅವರು ಬೈಕ್ ಮೇಲೆ ಎಷ್ಟೋ ದೇಶಗಳನ್ನು ತಿರುಗಿದ್ರು. ಈ ವಯಸ್ಸಿನಾಗ ನೀವು ನೋಡ್ರಿ, ಬೈಕ್ ಮೇಲೆ ರ್ಯಾಲಿ ಮಾಡಿದ್ರು ಅವರು. ಸೇವ್ ಸಾಯಿಲ್. ಬರೀ ಇದು ಒಂದೇ ಮಾಡಿಲ್ಲ, ಇನ್ನೊಂದು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಒಂದು ಸೇವ್ ಸಾಯಿಲ್, ಇನ್ನೊಂದು ಥ್ರೂ ಇನ್ನರ್ ಎಂಜಿನಿಯರಿಂಗ್ ಸೇವ್ ಸೋಲ್ ಆಲ್ಸೋ ಹಿ ಹ್ಯಾಸ್ ಡನ್ ಬೋತ್ ದ ವರ್ಕ್ಸ್. ಸಾಯಿಲಿನ ರಕ್ಷಣೆ, ಸೋಲ್ ರಕ್ಷಣೆ ಎರಡೂ ಬಹಳ ಮುಖ್ಯ ಐತಿ. ಮಣ್ಣಿನ ರಕ್ಷಣೆಯೂ ಆಗಬೇಕು, ಮನಸ್ಸಿನ ರಕ್ಷಣೆಯೂ ಬಹಳ ಮುಖ್ಯ. ಯಾಕಂದ್ರೆ ಮಣ್ಣು ಕೆಟ್ಟರೆ ಮನಸ್ಸು ಕೆಡ್ತದೆ. ಯಾಕಂದ್ರೆ ಮಣ್ಣಿನಿಂದನೇ ಎಲ್ಲ ಆಗಿದೆ. ಮಣ್ಣು ಬೇಕು, ಮಣ್ಣಿನ ರಕ್ಷಣೆಯೂ ಆಗಬೇಕು, ಮನಸ್ಸಿನ ರಕ್ಷಣೆಯೂ ಆಗಬೇಕು. ಹಾಗಾಗಿ ಅವರು 2 ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಮತ್ತೊಂದು ದೊಡ್ಡ ಕೆಲಸ, ಕಾವೇರಿ ಕಾಲಿಂಗ್. ತಾವೆಲ್ಲ ಕೇಳಿದ್ರಿ ಸದ್ಗುರು ಅವರು ಮಾಡಿದ್ದು. ಕಾವೇರಿ ಕಾಲಿಂಗ್ನಲ್ಲಿ ಅವರು ಗುರುಗಳು ಎಲ್ಲೆಲ್ಲಿ ನದಿ ಹರಿತದೆ, ನದಿಯ ಎಡಬಲಗಳಲ್ಲಿ ವೃಕ್ಷಗಳನ್ನು ಹಚ್ಚಿಸುವ ಕೆಲಸ ಮಾಡಿದ್ರು. ಕಾವೇರಿಗೆ ಪ್ರೀತಿ ಆಗಲಿ ಅಂತ ಹೇಗೆ ಕಾವೇರಿಗೆ ಆರತಿ ಮಾಡಲಿಲ್ಲ ಅವ್ರು, ಹೋಗಿ ಅಲ್ಲಿ ಪೂಜೆ ಮಾಡಲಿಲ್ಲ. ಕಾವೇರಿಗೆ ಲಕ್ಷ ದೀಪಗಳಿಂದ ಪೂಜೆ ಮಾಡಲಿಲ್ಲ, ಕಾವೇರಿಗೆ ವೃಕ್ಷ ದೀಪಗಳಿಂದ ಹಚ್ಚಿ ಪೂಜೆ ಮಾಡಿದ್ರು ಅವರು. ವೃಕ್ಷ ದೀಪೋತ್ಸವ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಈ ದೇಶದೊಳಗೊಂದು ಸ್ಲೋಗನ್ ಇತ್ತು. ಏನಿತ್ತು ಅಂದರೆ ಕ್ವಿಟ್ ಇಂಡಿಯಾ ಅಂತ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ. ಈಗೇನು ಬ್ರಿಟಿಷರಂತೂ ಇಲ್ಲ ಇಲ್ಲಿ. ಮತ್ತು ಏನು ಬೇಕು ಅಂದರೆ, ವಿ ಡೋಂಟ್ ನೀಡ್ ಕ್ವಿಟ್ ಇಂಡಿಯಾ, ವಿ ನೀಡ್ ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ, ಗ್ರೇಟ್ ಇಂಡಿಯಾ ಬೇಕು ನಮಗೆಲ್ಲ. ಆ ದಿಶೆಯಲ್ಲಿ ಸದ್ಗುರು ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರು ಸ್ಥಾಪನೆ ಮಾಡಿದ್ದು ಈಶಾ ಫೌಂಡೇಶನ್. ಈ ಈಶಾ ಫೌಂಡೇಶನ್ ನೀವು ನೋಡಿ, ನಮಗೆಲ್ಲ ಅನ್ನಿಸ್ಬೋದು, ಈ ಕೊಯಮತ್ತೂರಾಗ ಒಂದು ಈಶಾ ಫೌಂಡೇಶನ್ ಇದೆ, ಇಲ್ಲಿ ಚಿಕ್ಕಬಳ್ಳಾಪುರದಾಗ ಒಂದು ಈಶಾ ಫೌಂಡೇಶನ್ ಮಾಡಿದ್ದಾರೆ. ಇದು ಅಷ್ಟೇ ಈಶಾ ಫೌಂಡೇಶನ್ ಅಲ್ಲ. ನೀವು ನೋಡಿ, ಈಗೊಂದು ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿ ಬೆಳೆದಿರ್ತದೆ. ಆ ಬಳ್ಳಿಯೊಳಗೊಂದು ಹೂವು ಇರ್ತದೆ, ಮಗ್ಗಿ ಆಗಿರ್ತದೆ, ಮಗ್ಗಿ. ಆ ಮಗ್ಗಿಯನ್ನು ನೀವು ಹೂವಾಗಿ ಅರಳಿಸ್ಲಿಕ್ಕೆ ಹೋಗ್ರಿ, ಅರಳ್ತದೆ ನೋಡಿ. ನೀವೇ ನೀರು ಹಾಕಿ ಬೆಳೆಸಿದ ಬಳ್ಳಿ ಅದು. ಮತ್ತು ನೀವೇ ನೀರು ಹಾಕಿ ಬೆಳೆಸಿದ ಬಳ್ಳಿ ಮೊಗ್ಗೆ ಹೂವಾಗಿ ಅರಳೋದಿಲ್ಲ ಅದು. ಯಾಕಂದ್ರೆ ನಾನು ಅರಳಿಸಲಿಕ್ಕೆ ಹೋದರೆ ಅರಳೋದಿಲ್ಲ, ಪಕ್ಕಳೆಗಳೇ ಉದುರಿ ಬೀಳ್ತಾವೆ. ಸುಮ್ಮನೆ ಹಾಗೆ ಬಿಡ್ರಿ, ಎಲ್ಲೋ ಕೋಟಿ ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿರುವ ಸೂರ್ಯ ಒಂದು ಮುತ್ತು ಕೊಟ್ಟರೆ ಸಾಕು, ಆ ಮೊಗ್ಗೆ ಹೂವಾಗಿ ಅರಳುತ್ತದೆ. ನಾನು ಹಚ್ಚಿದ ಗಿಡದ ಬಳ್ಳಿ ಆ ಮೊಗ್ಗೆ ಹೂವಾಗಿ ಅರಳಿಲ್ಲ ಅಂದರೆ ನನ್ನ ಕೈಯೊಳಗಿಲ್ಲ. ನನ್ನ ದೇಹ ಇದೆ, ನಾ ಯಾವಾಗ ಮುಪ್ಪಾಗಬೇಕು, ನನ್ನ ಹಲ್ಲು ಬೀಳಬಾರ್ದು, ನನ್ನ ಕೂದಲು ಬೆಳಗಾಗಬಾರ್ದು ಅನ್ನೋದು ನನ್ನ ಕೈಯಾಗೈತೇನು? ನಮ್ಮ ಕೈಯಲ್ಲಿಲ್ಲ.
ಈ ಜಗತ್ತಿದೆ, ಭೂಮಿ ತಿರುಗಬೇಕೋ ತಿರುಗಬಾರ್ದೋ, ನೀವು ನೋಡಿ ಇಷ್ಟು ಅಂತರಿಕ್ಷದಲ್ಲಿ ಲಕ್ಷಾಂತರ ಕೋಟಿ ಗ್ರಹಗಳು ತಿರುಗ್ತಾ ಇದ್ದಾವೆ. ಒಂದರ ಆಕ್ಸಿಡೆಂಟ್ ಆಗಿದ್ದು ಕೇಳಿರೇನು? ನಾವು ಮನೆ ಮುಟ್ಟಿದ್ರಾಗ 4 ಸಲ ಬಿದ್ದಿರ್ತೀವಿ. ಮತ್ತಿದನ್ನು ಇಷ್ಟು ದೇಹವನ್ನು, ಈ ವಿಶ್ವವನ್ನು ಇಷ್ಟು ವಿಸ್ಮಯದ ರೀತಿಯಲ್ಲಿ ನಡೆಸಿದ ಶಕ್ತಿ ಯಾವುದಿದೆ ಹೇಳಿ? ಯಾವುದೋ ಒಂದು ಶಕ್ತಿ ಇರಬೇಕಲ್ಲ. ತೆಂಗಿನಲ್ಲಿ ಎಳನೀರನ್ನು ತುಂಬಿದವರಾರು, ತಿಳಿನೀರನ್ನು ತುಂಬಿದವರಾರು, ಹೂವಿನಲ್ಲಿ ಸುಗಂಧವನ್ನು ತುಂಬಿದವರಾರು, ಬಾಳೆಯ ಹಣ್ಣಿನಲ್ಲಿ ಮಾಧುರ್ಯವನ್ನು ತುಂಬಿದವರಾರು. ನೀವು ಮೋಸಂಬಿ ಮಾವಿನ ಹಣ್ಣು ತಿಂತೀರಲ್ಲ, ಹೋಗಿ ನಿಮ್ಮ ಗಿಡದೊಳಗೆ ಏನರ ಇಂಜೆಕ್ಟ್ ಮಾಡಿರೇನು ಸಕ್ಕರೆ ಅದರೊಳಗೆ? ದೆನ್ ಯಾರು ತುಂಬಿದ್ದಾರೆ ಅದರಲ್ಲಿ? ಇದನ್ನೆಲ್ಲ ತುಂಬಿ ನಡೆಸಿದ ಶಕ್ತಿಗೆ ಈಶ್ವರ ಅಂತ ಕರೆದ್ರು, ಈಶಾ ಅಂತ ಕರೆದ್ರು. ಅವನ ಈ ಜಗತ್ತೇನಿದೆ, ಇಟ್ ಈಸ್ ಈಶಾ ಫೌಂಡೇಶನ್. ಇದು ಈಶ್ವರನ ಫೌಂಡೇಶನ್. ಈ ಜಗತ್ತು ಇದು ಶರಣರು ಸಹಿತ ಹೇಳಿದರು, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಈ ಜಗತ್ತು ಇದು ಕರ್ತಾರನ ಕಮ್ಮಟ, ಇದು ದೇವನ ಲೀಲೆ. ಈ ಜಗತ್ತು ನಿಮಗೊಂದು ಸಣ್ಣ ದೃಷ್ಟಾಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಡಚ್ ಪೇಂಟರ್ ಅಂತಿದ್ದಬ್ಬ, ವೆನಗಾಗ್ ಅವನ ಹೆಸರು. ವೆನಗಾಗ್ ಡಚ್ ಪೇಂಟರ್. ಅವನದೊಂದು ಕನಸು ಏನಂತಂದರೆ, ಹಿ ವಾಂಟೆಡ್ ಟು ಪೇಂಟ್ ಎ ರೈಸಿಂಗ್ ಸನ್ ಆನ್ ದಿ ಸೀಶೋರ್. ಅವನು ಪ್ರತಿ ದಿವಸ ಬಣ್ಣ ಚಿತ್ರಗಳನ್ನು ತಗೊಂಡು ಸಮುದ್ರದ ದಂಡೆಗೆ ಹೋಗ್ತಿದ್ದ. ಸಮುದ್ರದ ದಂಡೆಯಲ್ಲಿ ಉದಿಸುವ ಸೂರ್ಯನ ಚಿತ್ರವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಪ್ರತಿ ದಿವಸ ಹೋಗ್ತಿದ್ದ, ಚಿತ್ರವನ್ನು, ಸಮುದ್ರದ ದಂಡೆಯಲ್ಲಿ ಉದಿಸುವ ಸೂರ್ಯನ ಚಿತ್ರ ಬಿಡಿಸ್ತಿದ್ದ, ಮತ್ತೆ ಹರಿದು ಹಾಕ್ತಿದ್ದ. ಪ್ರತಿನಿತ್ಯ ವರ್ಷಾನುಗಟ್ಲೆ ಹೋಯ್ತು. ಅವನಿಗೆ ಹುಚ್ಚು ಹಿಡ್ದೈತೆ ಅಂತ ಹಿ ಹ್ಯಾಸ್ ಬಿಕಮ್ ಮ್ಯಾಡ್ ಅಂತ ತಿಳ್ಕೊಂಡ್ರು ಅವ್ರು ಮಂದೆಲ್ಲ. ತಿಳ್ಕೊಂಡು ಅವ್ನು ಜೈಲ್ನಾಗ ಹಾಕಿದ್ರು. ಅಲ್ಲಿಂದ 6 ತಿಂಗಳು ಬಿಟ್ಟು ಅವನಿಗೆ ಕರ್ಕೊಂಬಂದರು. ಕರ್ಕೊಂಡು ಬಂದ ತಕ್ಷಣ ಮತ್ತೆ ಪೇಪರು ಬಣ್ಣ ಎಲ್ಲ ತೊಗೊಂಡು ಬಂದು ಅಗೇನ್ ಹಿ ಕೇಮ್ ಟು ದಿ ಸೀಶೋರ್. ಅಗೇನ್ ಹಿ ಸ್ಟಾರ್ಟೆಡ್ ಪೇಂಟಿಂಗ್ ರೈಸಿಂಗ್ ಸನ್ ಆನ್ ದಿ ಸೀಶೋರ್. ಕೊನೆಗೇನಾಯ್ತು ಅಂದ್ರೆ, ಒಂದು ದಿವಸ ಅವನು ಸುಂದರವಾದ ಸೂರ್ಯನ ಚಿತ್ರ ಬಿಡಿಸಿದ ಮೇಲೆ ಆ ವೆನಗಾಗನ ಸ್ನೇಹಿತ ಆ ಚಿತ್ರವನ್ನು ನೋಡಿ ವೆನಗಾಗನಿಗೆ ಹೇಳ್ತಾನೆ, ಏನು ಅದ್ಭುತವಾದ ಚಿತ್ರ ಬಿಡಿಸಿಯ ನೀನು. ಚಿತ್ರಕಲಾವಿದ ಪೇಂಟರ್ ವೆನಗಾಗ್ ಅವನಿಗೆ ಹೇಳಿದಾಗ ವೆನಗಾಗ್ ಅಂತಾನೆ, ನಂದೇನು ಚಿತ್ರ ಇದೆ ಹೇಳು, ನನ್ನ ಚಿತ್ರದೊಳಗೆ ಏನಿಲ್ಲ, ಏನಿದೆ ಹೇಳು ನನ್ನ ಚಿತ್ರದೊಳಗೆ. ಅವಾಗ ಅವರ ಸ್ನೇಹಿತ ಹೇಳ್ತಾನೆ, ನಿನ್ನ ಚಿತ್ರ ಎಷ್ಟು ಅದ್ಭುತ ಇದೆ ನೋಡು, ಸಮುದ್ರ ಇದೆ, ಸೂರ್ಯ ಇದೆ, ಹೂವುಗಳಿವೆ, ಹಣ್ಣುಗಳಿವೆ, ಆಕಾಶ ಇದೆ, ಏನೋ ಅದ್ಭುತ ಚಿತ್ರ ಬಿಡಿಸಿದೀಯ ನೀನು. ಅವಾಗ ವೆನಗಾಗ್ ಹೇಳ್ತಾನೆ, ನನ್ನ ಚಿತ್ರ ಏನು ನೋಡ್ತೀಯೋ, ನನ್ನ ಚಿತ್ರದೊಳಗೊಂದು ಹೂವಿದೆ, ನಾನು ಬಿಡಿಸಿದ ಹೂವು ಅರಳಿಲ್ಲ ಬಾಡಿಲ್ಲ. ಅಲ್ಲಿ ಮ್ಯಾಲ ಕುಂತು ಬಿಡಿಸಿದ ಶಿವ ಬಿಡಿಸಿದನಲ್ಲ, ಆ ಚಿತ್ರದಲ್ಲಿ ಹೂವು ನೋಡು, ಬೆಳಗ್ಗೆ ಎಷ್ಟು ಸುಗಂಧ ತುಂಬಿರುತ್ತದೆ. ನಾನು ಬಿಡಿಸಿದ ಚಿತ್ರದಲ್ಲಿಯ ಹಣ್ಣುಗಳಿಗೆ ರುಚಿ ಇಲ್ಲ, ಬರೇ ಬಣ್ಣ ಇದೆ ಅಷ್ಟೆ. ನಾನು ಬಿಡಿಸಿದ ಚಿತ್ರದ ಸಮುದ್ರ ಬರೇ ಚಿತ್ರದಲ್ಲಿ ಅಷ್ಟೇ, ಅಲ್ಲಿ ನೀರು ಇಲ್ಲ, ತೆರೆಗಳು ಇಲ್ಲ, ಸುಮ್ಮನೆ ಕಾಣ್ತವಷ್ಟೆ. ನಾನು ಬಿಡಿಸಿದ ಚಿತ್ರವೇ ಅಲ್ಲ, ಅಲ್ಲಿ ಮ್ಯಾಲ ಕುಂತೊಬ್ಬ ಬಿಡಿಸ್ಯಾನ ನೋಡು, ಈಶ್ವರ, ಈಶಾ, ಹೀ ಈಸ್ ಅ ರಿಯಲ್ ಪೇಂಟರ್. I am just an artist. I am just an artist. He is an artist of artists. ಅವ ಮ್ಯಾಲ ಕುಂತು ಬಿಡಿಸ್ಯಾನ ನೋಡು, ಹೀ ಈಸ್ ಎ ಮಾಸ್ಟರ್ ಆರ್ಟಿಸ್ಟ್. ಅವ ನಾನು ಬಿಡಿಸ್ಬೇಕಾದ್ರೆ ಒಂದು ಚಿತ್ರಕ್ಕೆ ಒಂದು ಕ್ಯಾನ್ವಸರ್ ಬೇಕಾಗಿತ್ತು. ಮ್ಯಾಲ ಕುಂತ ಈಶ್ವರ ಒಂದು ಈ ಜಗತ್ತಿನ ಚಿತ್ರ ಬಿಡಿಸ್ಯಾನಲ್ಲ, ವಿದೌಟ್ ಕ್ಯಾನ್ವಸ್, ಬಯಲಿನೊಳಗೆ ಚಿತ್ರಗಳನ್ನು ಬಿಡಿಸಿದ್ದಾನಲ್ಲ, ಅವನೊಬ್ಬ ಅದ್ಭುತ ಕಲಾವಿದ. ಅವ ಈಶ್ವರ, ಇದು ಜಗತ್ತು ಅವನ ಫೌಂಡೇಶನ್. ಇಟ್ ಈಸ್ ಎ ಈಶಾ ಫೌಂಡೇಶನ್. ಜಗತ್ತೇ ಒಂದು ಈಶ್ವರನ ಫೌಂಡೇಶನ್. ಹಾಗೆ ಆ ದೃಷ್ಟಿಯನ್ನಿಟ್ಕೊಂಡು ಸದ್ಗುರುಗಳು ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಸುತ್ತೂರು ಪೂಜ್ಯರು ಬಂದಿದ್ದಾರೆ, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಬಂದಿದ್ದಾರೆ, ಮತ್ತು ಸದ್ಗುರುಗಳಿದ್ದಾರೆ. ತಾವೆಲ್ಲ ನೋಡಿ 6 ಗಂಟೆ ಆಗಿದ್ದರೆ ಯಾರ್ಯಾರು ಎಲ್ಲೆಲ್ಲಿರ್ತಿದ್ರೋ ಗೊತ್ತಿಲ್ಲ, ಆದರೆ ಇವತ್ತು ಎಲ್ಲ ಸದ್ಗುರುಗಳ ಸಮಕ್ಷಮದಲ್ಲಿ ಕುಂತಿರಲ್ಲ, ಅದಕ್ಕೆ ನೀವೆಲ್ಲ ಯೋಗಿಗಳು ಅಂದೆ ನಾನು. ನಿಮ್ಮ ಜೀವನ ಹೊಸ ಜೀವನ ಅಷ್ಟೇ. ಇಲ್ಲಿ ಏನು ಸಂಕಲ್ಪ ಮಾಡೋದು, ಏನು ಆಹ್ವಾನ ಮಾಡ್ಕೊಳ್ಳೋದು ಅಂದರೆ ಹೊಸ ಜೀವನ. ಯೆಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್. ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ. ದಿಸ್ ಮೂಮೆಂಟ್ ಈಸ್ ಬ್ಲೆಸ್ಡ್ ಬೈ ಸದ್ಗುರು. ಅದಕ್ಕಾಗಿ ಈ ಜೀವನ, ಈ ಕ್ಷಣ ಹೊಸ ಮನುಷ್ಯ ನಾನು ಆಗಬೇಕನ್ನುವ ಸಂಕಲ್ಪ ತೊಟ್ಟು ಆ ದಿವ್ಯತೆಯನ್ನು ಆಹ್ವಾನಿಸುವ ಪೂಜೆ ಇದಾಗಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿನ ಮಾತುಗಳನ್ನು ಮುಗಿಸ್ತಾರೆ.